Christian life is like climbing a mountain. ಕ್ರಿಸ್ತಿಯ ಜೀವಿತ ಅನ್ನೋದು ಒಂದು ಬೆಟ್ಟವನ್ನು ಹತ್ತಿದಂತೆ. When we are born again, we come to the bottom of the mountain. ಆ ಒಂದು ಪರ್ವತದ ತಳದಲ್ಲಿ ಬರ್ತೀವಿ ನಾವು ಹೊಸದಾಗಿ ಹುಟ್ಟಿದಾಗ. And we want to reach the top, which is like becoming like Christ completely. ಆ ಒಂದು ಪರ್ವತದ ತುದಿಗೆ ಹೋದಾಗಲೇ ನಾವು ಪೂರ್ಣವಾಗಿ ಕ್ರೈಸ್ತನಂತ ಆದ್ವಿ ಅಂತ ಅರ್ಥ. So think of Mount Everest, the biggest mountain in the world. ದೊಡ್ಡ ಪರ್ವತ ಮೌಂಟ್ ಎವರೆಸ್ಟ್ ಬಗ್ಗೆ ಯೋಚನೆ ಮಾಡಿ. And when the snow falls, the mountain is covered with snow. ಆ ಒಂದು ಪರ್ವತದಲ್ಲಿ ಮಂಜು ಬಿದ್ದಾಗ ಆ ಪೂರ್ಣ ಪರ್ವತ ಮಂಜಿನಿಂದ ತುಂಬಿರುತ್ತೆ. So if you walk on that, your footsteps are marked on the snow. ಅದರ ಮೇಲೆ ನೀವು ನಡ್ಕೊಂಡು ಹೋದಾಗ ನಿಮ್ಮ ಹೆಜ್ಜೆಯ ಗುರುತು ಅದರ ಮೇಲೆ ಬರುತ್ತೆ. So Jesus walked all the way and he completed his earthly journey, went up to heaven. ಯೇಸು ಸ್ವಾಮಿ ಈ ಜೀವಿತದಲ್ಲಿ ಪ್ರಪಂಚದಲ್ಲಿ ಜೀವಿಸಿದಾಗ ಅವರು ಅದನ್ನ ಹತ್ತಿ ಅದನ್ನ ತುದಿಗೆ ಹೋಗಿ ತನ್ನ ಜೀವಿತದ ಕೊನೆಯನ್ನ ಮುಗಿಸಿದ್ರು. You see his footsteps all along this mountain, which means he was tempted in every temptation we were tempted with and he overcame. ಅದರ ಅರ್ಥ ಏನಂದ್ರೆ ಆ ಪರ್ವತದ ಮೇಲೆ ಹತ್ತುವಾಗ ಅದರ ಮೇಲೆ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿದ್ದಾರೆ. ಅದರ ಅರ್ಥ ಏನಂದ್ರೆ ನಮ್ಮ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಶೋಧಿಸಲ್ಪಟ್ಟನು ಅಂತ. He never slipped and fell even once, just overcame till he reached the top. ಒಂದು ಸಲ ಕೂಡ ಅವರು ಜಾರಿ ಬೀಳಲಿಲ್ಲ. ಪ್ರತಿ ಕ್ಷಣದಲ್ಲೂ ಅವರು ಜಯಗಳಿಸುತ್ತಾ ಮುಂದೆ ಹೋದರು. Sometimes when you go through some very severe temptation, you wonder, was he tempted like this? ನೀವು ಕೆಲವು ಬಹಳ ಅತಿಯಾದ ಒಂದು ಶೋಧನೆ ಅಥವಾ ಹಿಂಸೆಗೆ ಒಳಗಾದಾಗ ಯೇಸು ಸ್ವಾಮಿ ಹೀಗೆ ಶೋಧನೆಗೆ ಒಳಗಾದ್ರ ಅಂತ ಸಂಶಯ ಬರುತ್ತೆ. Then remember this verse, Hebrews 4:15. ಆ ಸಮಯದಲ್ಲಿ ನೀವು ಈ ವಚನವನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇಬ್ರಿಯ 4:15. I read this verse for 16 years before I understood it. ಈ ವಚನವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಸುಮಾರು ಒಂದು 16 ವರ್ಷಗಳಾಯ್ತು. Then I understood Hebrews 4 verse 15 and 16. ನಂತರ ನನಗೆ ಅರ್ಥ ಆಯಿತು ಇಬ್ರಿಯ 4ನೇ ಅಧ್ಯಾಯ 15 ಮತ್ತು 16ನೇ ವಚನ. It's not that I suddenly became intelligent after 16 years of being a Christian. 14 ವರ್ಷ ಕ್ರೈಸ್ತನಾದ ನಂತರ ಬುದ್ಧಿವಂತನಾಗ್ಬಿಟ್ಟೆ ಅಂತ ಹೇಳೋದಿಲ್ಲ. Now I understood that word in my mind for 16 years. ಆ 16 ವರ್ಷಗಳು ಆ ವಚನ ನನ್ನ ಬುದ್ಧಿಯಲ್ಲಿ ತಿಳ್ಕೊಂಡಿದ್ದೆ. But I never could overcome sin. ಆದ್ರೆ ನಾನು ಪಾಪವನ್ನ ಜಯಗಳಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. But one day I got revelation in my heart through the Holy Spirit on that verse. ಆ ವಚನದ ಮೇಲೆ ಪವಿತ್ರಾತ್ಮನ ಮುಖಾಂತರ ನನ್ನ ಹೃದಯದಲ್ಲಿ ಆ ಒಂದು ಪ್ರಕಟಣೆ ಸಿಕ್ತು ನನಗೆ. Then I got victory over sin. ನಂತರ ಪಾಪದ ಮೇಲೆ ಜಯವನ್ನು ಹೊಂದಿದೆ. This was the main truth that brought me to a life of victory. ಈ ಒಂದು ಸತ್ಯ ನನಗೆ ಆ ಜಯ ಜೀವಿತದ ಸತ್ಯವನ್ನು ತಿಳಿಸಿತು. Our subject is following Jesus wholeheartedly. ನಮ್ಮ ವಿಷಯ ಏನಂದ್ರೆ ಯೇಸು ಕ್ರಿಸ್ತನನ್ನು ಪೂರ್ಣ ಹೃದಯದಿಂದ ಹಿಂಬಾಲಿಸುವಂತ. And here is where we must follow him wholeheartedly. ಈ ಒಂದು ವಿಷಯದಲ್ಲಿ ನಾವು ಯೇಸು ಸ್ವಾಮಿಯನ್ನ ಪೂರ್ಣ ಹೃದಯದಿಂದ ಹಿಂಬಾಲಿಸಬೇಕು. In the way we face every temptation. ನಾವು ಎಲ್ಲಾ ಎದುರಿಸುವಂತ ಶೋಧನೆಗಳಲ್ಲಿ we are tempted in our heart by so many things. ನಮ್ಮ ಹೃದಯದಲ್ಲಿ ಬಹಳಷ್ಟು ವಿಷಯಗಳಲ್ಲಿ ನಾವು ಶೋಧನೆಗೆ ಒಳಗಾಗ್ತೀವಿ. We are tempted by what we see. ನಾವು ಏನ್ ನೋಡ್ತೀವಿ ಅದರಿಂದ ಶೋಧನೆಗೆ ಒಳಗಾಗ್ತೀವಿ. We are tempted by the thoughts that come to our mind. ನಮ್ಮ ಮನಸ್ಸಿಗೆ ಬರುವಂತ ವಿಷಯಗಳಿಂದ ಶೋಧನೆಗೆ ಒಳಗಾಗ್ತೀವಿ. We are tempted by people who irritate us. ನಮಗೆ ಯಾರೋ ಜನರು ಕೆರಳಿಸುವುದರ ಮುಖಾಂತರ ಶೋಧನೆಗೆ ಒಳಗಾಗ್ತೀವಿ. Husbands are tempted by the way their wives behave. ಗಂಡಂದಿರು ಹೆಂಡತಿಯರು ನಡ್ಕೊಳ್ಳೋ ರೀತಿಯಿಂದ ಕೆರಳಿಸಲ್ಪಡ್ತಾರೆ. And wives are tempted by the way their husbands behave. ಗಂಡ ನಡ್ಕೊಳ್ಳೋ ರೀತಿಯಿಂದ ಹೆಂಡತಿಯರು ಕೆರಳಿಸಲ್ಪಡ್ತಾರೆ. In every temptation we can follow Jesus and overcome. ಎಲ್ಲಾ ಶೋಧನೆಗಳಲ್ಲಿ ನೀವು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿ ಜಯಗಳಿಸಬಹುದು. If you look at Jesus. ನೀವು ಯೇಸು ಸ್ವಾಮಿಯನ್ನ ನೋಡಿದ್ರೆ ಮಾತ್ರ. So here we read in Hebrews 4:15.
He ಇಬ್ರಿಯ is a high priest. ಸಾರಿ He can sympathize with our weakness. ಇಲ್ಲಿ ನಾವು 15ನೇ ವಚನದಲ್ಲಿ ನಾವು ನೋಡ್ತೀವಿ ನಮ್ಮ ಅವಸ್ಥೆ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪ ಉಳ್ಳವನಲ್ಲ ಅಂತ ಹೇಳುತ್ತೆ ಅವರು. Hebrews 4:15. ಇಬ್ರಿಯ 4:15. What is the weakness spoken of here? ಇಲ್ಲಿ ನಿರ್ಬಲಾವಸ್ಥೆ ಅಂತ ಹೇಳುವಂತದ್ದು ಯಾವುದು? It's not physical weakness. ನಾವು ಶಾರೀರಿಕ ನಿರ್ಬಲತೆ ಅಲ್ಲ ಅದು. Our biggest weakness is that we are tempted and we fall into sin. ನಮ್ಮ ದೊಡ್ಡ ನಿರ್ಬಲ ಅವಸ್ಥೆ ಯಾವುದು ಅಂದ್ರೆ ನಾವು ಶೋಧನೆಯ ಒಳಗಾಗಿ ಪಾಪದಲ್ಲಿ ಬೀಳ್ತೀವಿ. See, a little child's legs are so weak it keeps falling down if it's 6 months old. 6 ತಿಂಗಳ ಮಗುವಿನ ಕಾಲು ಬಹಳ ಬಲಹೀನವಾಗಿರುತ್ತೆ, ಅದರಿಂದ ಅದು ಬೀಳ್ತಾ ಇರುತ್ತೆ. This is not that type of weakness. ಇದು ಆ ತರದ ನಿರ್ಬಲ ಅವಸ್ಥೆ ಅಲ್ಲ. Some old people also, they are weak in their legs, they can't walk, they fall down. ಬಹಳಷ್ಟು ವಯಸ್ಸಾದ ವ್ಯಕ್ತಿಗಳು ಕೂಡ ಅವರ ಕಾಲಿನಲ್ಲಿ ಬಲ ಇರೋದಿಲ್ಲ, ಅದರಿಂದ ಅವರು ನಡಿಲಿಕ್ಕೆ ಕಷ್ಟಪಡ್ತಾರೆ. There are people who are weak in their eyes, they can't see properly. ಕೆಲವರಿಗೆ ಆ ನಿರ್ಬಲ ಅವಸ್ಥೆ ಕಣ್ಣಿನಲ್ಲಿ ಇರುತ್ತೆ, ಅವರು ಸರಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. Some can't hear properly, they are weak in their hearing. ಕೆಲವರು ಕಿವಿಯಲ್ಲಿ ಬಲಹೀನರಾಗಿರ್ತಾರೆ, ಅವರಿಗೆ ಸರಿಯಾಗಿ ಕೇಳೋದಿಲ್ಲ. Your greatest weakness is not sickness. ನಿಮ್ಮ ದೊಡ್ಡ ಬಲಹೀನತೆ ಅನಾರೋಗ್ಯವಲ್ಲ. There's some people who get sick very frequently in their stomach or some other way. ಕೆಲವರು ಬಹಳ ಬೇಗ ಅನಾರೋಗ್ಯ ಅಸ್ವಸ್ಥರಾಗ್ತಾರೆ ಹೊಟ್ಟೆ ವಿಷಯದಲ್ಲಿ, ಇತರ ವಿಷಯಗಳಲ್ಲಿ. The greatest weakness all of us have is when we are tempted, we fall into sin. ನಮಗೆಲ್ಲರಿಗೂ ಇರುವಂತ ಹೆಚ್ಚಿನ ಮಹದಾದ ನಿರ್ಬಲ ಅವಸ್ಥೆ ಯಾವುದು ಅಂದ್ರೆ ನಾವು ಶೋಧನೆಯಲ್ಲಿ ಬಿದ್ದು ಹೋಗ್ತೀವಿ. Just like if you got some strong physical weakness, you'll go to a doctor. ನೀವು ಹೀಗೆ ನಿಮಗೆ ಬಹಳವಾಗಿ ಅಸ್ವಸ್ಥರಾದ್ರೆ, ನೀವು ಅನಾರೋಗ್ಯ ಹೊಂದಿದ್ರೆ ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಹೋಗ್ತೀರಾ. None of us like to be weak. ನಾವು ಯಾರು ಬಲಹೀನರಾಗಿ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. We don't want to be weak in our eyesight or our hearing or our walking. ನಾವು ನಡೆಯೋ ವಿಷಯದಲ್ಲಾಗ್ಲಿ, ಕಣ್ಣಿನಲ್ಲಾಗ್ಲಿ, ಕಿವಿಯಲ್ಲಾಗ್ಲಿ ಯಾವುದರಲ್ಲೂ ನಿರ್ಬಲರಾಗ್ಲಿಕ್ಕೆ ಇಷ್ಟಪಡೋದಿಲ್ಲ. But those are all very small weaknesses compared to the fact that we fall in sin. ಅದು ಎಲ್ಲ ಪಾಪಕ್ಕೆ ಹೋಲಿಸಿ ನೋಡಿದ್ರೆ ಬಹಳ ಸಣ್ಣ ಬಲಹೀನತೆಗಳು. We don't understand that because we are like spiritual babies. ಯಾಕೆ ನಮ್ಗೆ ಅರ್ಥ ಆಗೋದಿಲ್ಲ ಅಂದ್ರು ನಾವು ಈ ಆತ್ಮಿಕ ವಿಷಯದಲ್ಲಿ ಕೂಸುಗಳಾಗಿದ್ದೇವೆ. See, a small baby, 6 months old, is so foolish that it'll even put mud into its mouth. 6 ತಿಂಗಳ ಮಗುವನ್ನ ನೋಡಿದ್ರೆ ಅದು ಎಷ್ಟು ಮೂರ್ಖತೆ ಇಂದ ಹೊಂದಿರುತ್ತೆ ಅಂದ್ರೆ ಅದು ಕೈಯಲ್ಲಿ ಸಿಕ್ಕ ಮಣ್ಣು ಕೂಡ ಬಾಯಿನಲ್ಲಿ ಹಾಕೊಳ್ಳುತ್ತೆ. It'll put a sharp knife into its mouth. ಒಂದು ಚೂರಿಯನ್ನು ಕೂಡ, ಹರಿತವಾದ ಚೂರಿಯನ್ನು ಕೂಡ ಬಾಯಲ್ಲಿ ಹಾಕೊಳ್ಳುತ್ತದೆ. Because it's so ignorant. ಯಾಕೆ ಅಂದ್ರೆ ಅದಕ್ಕೆ ಅರಿವಿಲ್ಲ. And that is how foolish we are in relation to sin. ನಾವು ಪಾಪದ ವಿಷಯದಲ್ಲಿ ಕೂಡ ಹಾಗೆ ಆಗಿದ್ದೀವಿ. We allow all types of sins to come into our mind. ನಮ್ಮ ಮನಸ್ಸಿಗೆ ಎಲ್ಲಾ ತರದ ಪಾಪ ಬರ್ಲಿಕ್ಕೆ ನಾವು ಅನುಮತಿಸ್ತೀವಿ. That is 1,000 times worse than a baby putting mud into its mouth. ಒಂದು ಮಗು ಬಾಯಲ್ಲಿ ಮಣ್ಣು ಹಾಕೊಳ್ಳೋದಕ್ಕಿಂತ ಸಾವಿರ ಪಟ್ಟು ಇದು ಗಂಭೀರವಾದದ್ದು. You are all grown up people, you don't put mud into your mouth. ನೀವು ಎಲ್ಲ ಬೆಳೆದಂತವರು, ನೀವು ಆ ಮಣ್ಣನ್ನ ಬಾಯಿನಲ್ಲಿ ಹಾಕೋದಿಲ್ಲ. But you allow something worse than that to come into your mind. ಆದ್ರೆ ನೀವು ಅದಕ್ಕಿಂತ ಕೀಳಾಗಿರುವಂತದ್ದು ನಿಮ್ಮ ಮನಸ್ಸಿಗೆ ಬರ್ಲಿಕ್ಕೆ ಅನುಮತಿಸ್ತೀರ. A dirty sexual thought. ಯಾವುದೋ ಒಂದು ಅಶ್ಲೀಲ ಲೈಂಗಿಕ ವಿಷಯ ನಿಮ್ಮ ಮನಸ್ಸಿನಲ್ಲಿ ಬರ್ಲಿಕ್ಕೆ ಬಿಡ್ತೀರ. Or some bitterness against somebody else. ಇಲ್ಲ ಅಂದ್ರೆ ಯಾರ ಬಗ್ಗೆನೋ ಒಂದು ಕೆಟ್ಟ ಮನೋಭಾವ. Even sometimes your own family members. ಕೆಲವು ಸಲ ನಿಮ್ಮ ಕುಟುಂಬದವರ ವಿಷಯದಲ್ಲೇ. That is like worse than putting mud into your mouth. ಅದು ಒಂದು ನಿಮ್ಮ ಬಾಯಿನಲ್ಲಿ ಮಣ್ಣು ಹಾಕೊಳ್ಳೋದಕ್ಕಿಂತ ಕೀಳಾದದ್ದು. Hatred is worse than mud. ನೀವು ಹಗೆ ಮಾಡುವಂತದ್ದು ಅದು ಮಣ್ಣನ್ನ ಹಾಕೊಳ್ಳೋದಕ್ಕಿಂತ ಗಂಭೀರವಾದದ್ದು. If there's hatred or bitterness against somebody in my mind, ನನಗೆ ಯಾರ ಬಗ್ಗೆನೋ ಕಹಿ ಭಾವನೆ ಅಥವಾ ಕೋಪ ಇದ್ರೆ ನನ್ನ ಮನಸ್ಸಿನಲ್ಲಿ, that is like putting mud into your mouth.
ಅದು ಯಾವುದಕ್ಕೆ ಹೋಲಿಸಬಹುದು ಅಂದ್ರೆ ನಿಮ್ಮ ಬಾಯಲ್ಲಿ ಮಣ್ಣು ಹಾಕೊಳ್ಳೋದಕ್ಕೆ ಹೋಲಿಸಬಹುದು. Please remember that all your life. ದಯವಿಟ್ಟು ನಿಮ್ಮ ಪೂರ್ಣ ಜೀವಿತಾವಧಿಯಲ್ಲಿ ಇದನ್ನ ನೆನಪಿಟ್ಕೊಳ್ಳಿ. I don't mind repeating it 10 times. ನಾನು 10 ಸಲ ಇದನ್ನ ಪುನಃ ಹೇಳೋದಕ್ಕೆ ಹಿಂಜಾರೋದಿಲ್ಲ. When you have hatred against anybody, ಯಾರ ಮೇಲಾದ್ರೂ ನಿಮಗೆ ಕೋಪ ಅಥವಾ ಹಾಗೆ ಇದ್ರೆ, when you are bitter against someone, ಯಾರ ಮೇಲಾದ್ರೂ ನಿಮಗೆ ಕಹಿ ಮನೋಭಾವ ಇದ್ರೆ, when you are angry with someone, ಯಾರ ಮೇಲಾದ್ರೂ ಕೋಪ ಇದ್ರೆ, when you have sexually dirty thoughts in your mind, ನಿಮ್ಮ ಮನಸ್ಸಿನಲ್ಲಿ ಆ ಲೈಂಗಿಕ ಅಥವಾ ಅಶ್ಲೀಲ ಯೋಚನೆಗಳಿದ್ರೆ, when you look at some dirty sexual picture on your phone or a magazine, ನಿಮ್ಮ ಫೋನ್ ನಲ್ಲಾಗಿರ್ಬೋದು, ಒಂದು ಪತ್ರಿಕೆಯಲ್ಲಾಗಿರ್ಬೋದು, ಯಾವ್ದಾದ್ರು ಅಶ್ಲೀಲ ಚಿತ್ರಗಳನ್ನ ನೋಡೋದಾದ್ರೆ, next time you do that, ಮುಂದಿನ ಸಲ ಹಾಗೆ ಮಾಡಿದಾಗ say to yourself, ನಿಮಗೆ ನೀವೇ ಹೇಳ್ಕೊಳ್ಳಿ, I am now worse than a 3-month-old baby putting mud into its mouth. ನಾನು ಆ ಒಂದು ಚಿಕ್ಕ 3 ತಿಂಗಳ ಮಗು ಬಾಯಲ್ಲಿ ಮಣ್ಣು ಹಾಕೋ ಮಗುಗಿಂತ ಕೀಳು ಅಂತ. I am more foolish than that child. ಆ ಮಗುಗಿಂತ ನಾನು ಮೂರ್ಖನು ಅಂತ ಹೇಳ್ಬೇಕು. That child grows up, by 1 year it will stop putting mud into its mouth. ಆ ಮಗು 1 ವರ್ಷ ಬೆಳೆದ ನಂತರ ಆ ಕೆಲಸವನ್ನ ನಿಲ್ಲಿಸ್ಬಿಡುತ್ತೆ. It will spit it out. ಅದು ಬಾಯಿಂದ ಉಗಿದು ಬಿಡುತ್ತೆ. But you're not spitting out that hatred and the bitterness. ಆದ್ರೆ ನೀವು ಇದನ್ನ ಉಗಿತಾ ಇಲ್ಲ, ನಿಮ್ಮಲ್ಲಿರುವಂತ ಕಹಿ ಮನೋಭಾವ ಮತ್ತು ಕೋಪವನ್ನ. You're not spitting out that dirty thought that comes to your mind. ನಿಮ್ಮ ಮನಸ್ಸಿಗೆ ಬರುವಂತ ಆ ಕೆಟ್ಟ ಅಶ್ಲೀಲ ವಿಷಯಗಳನ್ನ ನೀವು ಉಗಿತಾ ಇಲ್ಲ. Imagine you can have a bitterness against your own husband or wife. ನಿನ್ನ ಗಂಡ ಹೆಂಡತಿಯ ಮೇಲೆ ನೀವು ಕಹಿ ಮನೋಭಾವನ ಇಟ್ಕೊಳ್ಳೋದನ್ನ. But you may say, but they did something wrong to me, so I have to teach them a lesson. ನಿಮ್ಗೆ ಅನ್ಸ್ಬೋದು, ಹೌದು ಆಕೆ ಏನೋ ಕೆಟ್ಟ ಕಾರ್ಯವನ್ನ ಮಾಡಿದಾಳೆ, ಅದನ್ನ ಅವ್ರಿಗೆ ಒಂದು ಬುದ್ಧಿ ಕಲಿಸ್ತೀನಿ ಅಂತ ನೀವು ಅನ್ಕೊಳ್ಬಹುದು. You know, fighting with somebody is like throwing mud at each other. ಇನ್ನೊಬ್ಬರ ಜೊತೆ ಜಗಳ ಮಾಡೋದು ಯಾವ್ದಕ್ಕೆ ಹೋಲಿಸಬಹುದು ಅಂದ್ರೆ ಇನ್ನೊಬ್ಬರ ಮೇಲೆ ಮಣ್ಣನ್ನ ಎಸೆಯೋ ಹಾಗೆ. There are many mother-in-laws and daughter-in-laws who fight with each other. ಕೆಲವು ಬಹಳಷ್ಟು ಮನೆಗಳಲ್ಲಿ ನಾವು ನೋಡ್ತೇವೆ ಅತ್ತೆ ಮತ್ತು ಸೊಸೆ ಜಗಳವಾಡೋದನ್ನ. It may be the fault of the mother-in-law. ಅದು ಆ ಅತ್ತೆಯ ತಪ್ಪಾಗಿರಬಹುದು. But when you keep fighting with each other, it's like throwing mud at each other. ನೀವು ಒಬ್ಬರ ಜೊತೆ ಒಬ್ರು ಜಗಳ ಮಾಡೋದು ಒಬ್ಬರ ಮೇಲೆ ಒಬ್ರು ಮಣ್ಣು ಹಾಕಿದಂತೆ. Now I cannot imagine grown-up people doing that. ನಾನು ಬೆಳೆದಂತವರು ಹಾಗೆ ಮಾಡೋದನ್ನ ಯೋಚನೆ ಮಾಡಕ್ ಆಗೋದಿಲ್ಲ. I can see little children throwing mud and stones at each other. ನಾನು ಒಬ್ಬ ಚಿಕ್ಕ ಮಕ್ಕಳು ಹಾಗೆ ಮಾಡೋದನ್ನ ನಾವು ನೋಡಬಹುದು. But what about grown-up people? ಬೆಳೆದಂತ ವ್ಯಕ್ತಿಗಳ ಬಗ್ಗೆ ಹೇಗೆ? What about grown-up people who say we are in CFC? ಬೆಳೆದಂತವರು ನಾವು CFC ನಲ್ಲಿ ಇದ್ದೀವಿ ಅಂತ ಹೇಳುವಂತವ್ರು. Do you speak such words which are like throwing stones at people? ನೀವು ಇಂಥ ಮಾತುಗಳನ್ನ ಆಡ್ತೀರಾ, ಇನ್ನೊಬ್ಬರ ಮೇಲೆ ಕಲ್ಲು ಹೊಡೆದಂತ ಮಾತುಗಳು. Do you write notes or letters to people that are like throwing stones at them? ನೀವು ಇತರರಿಗೆ ಈ ತರ ಒಂದು ಪತ್ರಗಳನ್ನ ಅಥವಾ ವಿಷಯಗಳನ್ನ ಬರಿತೀರಾ ಕಲ್ಲು ಹೊಡೆದಂತೆ? This is why we don't grow spiritually. ಅದಕ್ಕಾಗಿ ನಾವು ಆತ್ಮಿಕವಾಗಿ ಬೆಳೆಯೋದಿಲ್ಲ. It's like a child sitting in the kindergarten year after year after year. ಇದು ಹೇಗೆ ಅಂದ್ರೆ ಒಂದು ಚಿಕ್ಕ ಮಗು ಕಿಂಡರ್ ಗಾರ್ಡನ್ ಶಿಶು ವಿಹಾರದಲ್ಲಿ ವರ್ಷದಿಂದ ವರ್ಷಕ್ಕೆ ಅಲ್ಲೇ ಇರೋ ಹಾಗೆ. Not getting promoted to even first standard. ಮೊದಲನೇ ತರಗತಿಗೆ ಕೂಡ ಹೋಗ್ತಾ ಇಲ್ಲ. Okay, 1 year they fail, we can understand. ಒಂದು ವರ್ಷ ಉತ್ತೀರ್ಣ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. What would you think of a 20-year-old person sitting in the kindergarten, not even gone to first standard? ಇದರ ಬಗ್ಗೆ ಏನು ಯೋಚನೆ ಮಾಡ್ತೀರಾ? ಒಬ್ಬ ವ್ಯಕ್ತಿ 20 ವರ್ಷ ಆ ಒಂದು ಕಿಂಡರ್ ಗಾರ್ಡನ್ ಅಥವಾ ಶಿಶು ವಿಹಾರದಲ್ಲೇ ಇದ್ದು ಮೊದಲನೇ ತರಗತಿಗೆ ಹೋಗಿಲ್ಲ ಅಂದ್ರೆ. That is how many believers are. ಬಹಳಷ್ಟು ವಿಶ್ವಾಸಿಗಳು ಹಾಗಿದ್ದಾರೆ. Year after year after year, they are being defeated by the same sins. ವರ್ಷದಿಂದ ವರ್ಷಕ್ಕೆ ಅವರು ಅದೇ ಪಾಪಗಳಿಂದ ಸೋಲಲ್ಪಡ್ತಾ ಇದ್ದಾರೆ. It's like trying to teach a child 2 + 2 is 4. ನೀವು ಒಂದು ಮಗುಗೆ 2 ಮತ್ತು 2 ಕೂಡಿಸಿದ್ರೆ 4 ಆಗುತ್ತೆ ಅಂತ ಹೇಳೋ ಹಾಗೆ. After 1 year of teaching that child 2 + 2 is 4. ಒಂದು ವರ್ಷ ಆ ಮಗುಗೆ 2 ಮತ್ತು 2 ಕೂಡಿಸಿದ್ರೆ 4 ಆಗುತ್ತೆ ಅಂತ ಹೇಳಿ ಕೊಟ್ಟ ಮೇಲೆ the final examination the child says 2 + 2 is 5.
ಕಡೆಯ ಒಂದು ಪರೀಕ್ಷೆಯಲ್ಲಿ ಆ ಮಗು 2 ಮತ್ತು 2 ಕೂಡಿಸಿದ್ರೆ 5 ಆಗುತ್ತೆ ಅಂತ ಹೇಳುತ್ತೆ. Next year, the same thing. ಮುಂದಿನ ವರ್ಷ ಕೂಡ ಹಾಗೆ ಹೇಳುತ್ತೆ ಮಗು. Next year, the same thing. ಮುಂದಿನ ವರ್ಷ ಕೂಡ ಹಾಗೆ ಹೇಳ್ತಾರೆ. This is how many believers are. ಬಹಳಷ್ಟು ವಿಶ್ವಾಸಿಗಳು ಹೀಗೆ ಇದ್ದಾರೆ. We have taught about overcoming sin in the church for many years in Huligi. ಹುಬ್ಬಳ್ಳಿ ಹುಲಿಗಿನಲ್ಲಿ ನಾವು ಬಹಳ ವರ್ಷಗಳ ಕಾಲ ಈ ಪಾಪದ ಮೇಲೆ ಜಯ ಜೀವಿತದ ಬಗ್ಗೆ ನಾವು ಮಾತಾಡಿದ್ದೇವೆ. We have taught 2 + 2 is 4. ನಾವು ಇದನ್ನ ಕಲಿಸಿದೀವಿ 2 ಮತ್ತು 2 ಕೂಡಿಸಿದ್ರೆ 4 ಅಂತ. Anger is a sin. ಕೋಪ ಅನ್ನುವುದು ಪಾಪ ಅಂತ ಹೇಳಿದೀವಿ. Hatred and bitterness is sin. ಒಂದು ಹಾಗೆ ಮಾಡುವಂತದ್ದು ಪಾಪ ಅಂತ ಕೂಡ ಹೇಳಿದೀವಿ. Having dirty thoughts in the mind is sin. ಮನಸ್ಸಿನಲ್ಲಿ ಒಂದು ಕೆಟ್ಟ ಮನಸ್ಸು ಇರೋದು ಅಂದ್ರೆ ಅಶ್ಲೀಲ ಮನೋಭಾವ ಇರೋದು ತಪ್ಪು ಅಂತ ಹೇಳಿದೀವಿ. These are not complicated truths. ಇದೆಲ್ಲ ಬಹಳ ಕ್ಲಿಷ್ಟವಾದ ವಿಷಯಗಳಲ್ಲ. No, this is like 2 + 2 is 4. ಇದು ಎಲ್ಲ 2 ಮತ್ತು 2 4 ಅಂತ ಹೇಳಿದಾಗೆ. And you've heard it for many years. ನೀವು ಬಹಳ ವರ್ಷಗಳಿಂದ ಕೇಳ್ತಾ ಇದ್ದೀರಾ. I have preached it for 46 years. 46 ವರ್ಷಗಳ ಕಾಲ ನಾನು ಅದನ್ನ ಪ್ರಸಂಗ ಮಾಡಿದ್ದೇನೆ, ಬೋಧಿಸಿದ್ದೇನೆ. I want to ask you, have you understood this truth? ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಈ ಸತ್ಯವನ್ನ? I quoted this verse earlier in the morning. Sin cannot have dominion over you. ನಾನು ಈ ವಿಷಯವನ್ನ, ಈ ವಚನವನ್ನ ನಿಮಗೆ ತೋರಿಸಿದೆ ಬೆಳಗ್ಗೆ. ಪಾಪ ನಿಮ್ಮ ಮೇಲೆ ಅಧಿಕಾರ ಮಾಡಬಾರದು ಅಂತ. We can follow in Jesus' footsteps. ಯೇಸು ಸ್ವಾಮಿಯ ಹೆಜ್ಜೆಯಲ್ಲಿ ನಾವು ನಡಿಬಹುದು, ಹಿಂಬಾಲಿಸಬಹುದು. Because Hebrews 4:15, he was tempted like us in every point. ಯಾಕಂದ್ರೆ ಇಬ್ರಿಯ 4:15 ಹಾಗೆ ಎಲ್ಲಾ ವಿಷಯಗಳಲ್ಲೂ ಆತನು ಶೋಧನೆಗೆ ಒಳಗಾದನು. Whatever temptation has come to you, I want to say to you in Jesus' name, the Lord Jesus was tempted in the same way when he was on the earth. ನೀವು ಯಾವ ಶೋಧನೆಗಾದ್ರೂ ಒಳಗಾಗಬಹುದು. ನೀವು ನೆನಪಿಟ್ಕೊಳ್ಳಿ, ಯೇಸು ಸ್ವಾಮಿ ಈ ಭೂಮಿ ಮೇಲಿದ್ದಾಗ ಅದೇ ಎಲ್ಲಾ ಶೋಧನೆಗಳನ್ನ ಅವರು ಕೂಡ ಅನುಭವಿಸಿದ್ದಾರೆ. You cannot say about any temptation that you have that, oh Lord, you didn't endure that. ನಿಮಗೆ ಬರುವಂತ ಯಾವುದೇ ಶೋಧನೆ ಇದ್ರೂ ನೀವು ಹೀಗೆ ಹೇಳಲಿಕ್ಕೆ ಆಗೋದಿಲ್ಲ, ಕರ್ತನೇ ನಿನಗೆ ಅರ್ಥ ಆಗೋದಿಲ್ಲ, ನೀನು ಇದನ್ನ ಅನುಭವಿಸಿಲ್ಲ ಅಂತ. I'm not saying he went through all your circumstances. ನಾನು ಹೇಳ್ತಾ ಇಲ್ಲ ನಿಮ್ಮ ಪರಿಸ್ಥಿತಿಗಳನ್ನ ಅವ್ರು ಹಾದು ಹೋಗಿದ್ದಾರೆ ಅಂತ. He did not have a drunken father. ಅವ್ರಿಗೆ ಕುಡಿಯುವಂತ ಅಪ್ಪನಿರ್ಲಿಲ್ಲ. He never got married and so he never had a difficult wife. ಅವರು ಮದುವೆ ಆಗ್ಲಿಲ್ಲ, ಅವ್ರಿಗೆ ಕಷ್ಟವಾದ ಹೆಂಡತಿ ಇರ್ಲಿಲ್ಲ. And I'm not saying he went through all the circumstances you and I go through. ನಾನು ಹೇಳ್ತಾ ಇಲ್ಲ ನೀವು ನಾವು ಅನುಭವಿಸುವಂತ ಪರಿಸ್ಥಿತಿಗಳನ್ನ ಅವ್ರು ಎದುರಿಸಿದ್ರು ಅಂತ. For example, he never was in a scooter accident. ಉದಾಹರಣೆಗೆ ಅವ್ರಿಗೆ ಯಾವತ್ತೂ ಸ್ಕೂಟರ್ ಅಪಘಾತವಾಗ್ಲಿಲ್ಲ. Because he never rode a scooter. ಯಾಕೆಂದ್ರೆ ಅವರು ಸ್ಕೂಟರ್ ಓಡಿಸ್ಲಿಲ್ಲ ಯಾವತ್ತು. There were no scooters those days. ಅವಾಗ ಆ ಸಮಯದಲ್ಲಿ ಸ್ಕೂಟರ್ ವ್ಯವಸ್ಥೆ ಇರಲಿಲ್ಲ. But he was tempted in every temptation that you and I face. ಆದ್ರೆ ನಾನು ನೀವು ಅನುಭವಿಸುವಂತ ಆ ಶೋಧನೆಗಳನ್ನ ಅವರು ಶೋಧಿಸಿದ್ರು. Every temptation. ಎಲ್ಲಾ ಶೋಧನೆಗಳನ್ನ ಅವರು ಎದುರಿಸಿದ್ರು. In different circumstances. ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ. And he overcame. ಅದರ ಎಲ್ಲಾ ಸಮಯದಲ್ಲೂ ಅವರು ಜಯ ಗಳಿಸಿದ್ರು. Everything. ಎಲ್ಲವನ್ನು